ಎಲ್ಲ ಗೃಹಲಕ್ಷ್ಮಿರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ 4,000 ರೂಪಾಯಿ ಬಾಕಿ ಹಣ ಜಮೆ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಇನ್ನೊಂದು ಕಡೆಗೆ ಈಗಾಗಲೇ 2,000 ರೂಪಾಯಿ ಹಣವನ್ನ ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡಲಾಗಿದೆ. ಇವತ್ತು ಬೆಳಿಗ್ಗೆಯಿಂದಲೇ ಎಲ್ಲಾ ಗೃಹಲಕ್ಷ್ಮಿರು ಕೂಡ ಕಮೆಂಟ್ ಮಾಡ್ತಿದ್ದಾರೆ ಹಣ ಬಂದಿದೆ ಅಂತ. ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ ಮತ್ತೊಂದು ಹೊಸ ಸಿಹಿ ಸುದ್ದಿ ಬಂದಿದೆ. ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೆ, ಪಡಿತರ ಚೀಟಿದಾರರಿಗೆ, BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಒಟ್ಟು 3 ದೊಡ್ಡ ಸಿಹಿ ಸುದ್ದಿಗಳು ಬಂದಿರುವಂತದ್ದು. ಇನ್ನು ಪಂಚ ಗ್ಯಾರಂಟಿಗಳು 5 ಗ್ಯಾರಂಟಿಗಳಲ್ಲ, ಒಟ್ಟು 7 ಗ್ಯಾರಂಟಿಗಳ ಬಗ್ಗೆ ಇವತ್ತು ಅಪ್ಡೇಟ್ ನಾವು ನಿಮಗೆ ಕೊಡಲಿದ್ದೇವೆ. ಹೌದು, ಮತ್ತೊಂದು ಹೊಸ ಗ್ಯಾರಂಟಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಮತ್ತೆ ಚಾಲನೆ ಕೂಡ ಕೊಟ್ಟಿದ್ದಾರೆ ಯೋಜನೆಗೆ. ಅಂದ್ರೆ ಇದ್ಯಾವುದು ಹೊಸ ಒಂದು 7ನೇ ಗ್ಯಾರಂಟಿ ಅಂತ ನೀವು ಕೇಳಬಹುದು. ಸೊ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಅಪ್ಡೇಟ್ ಸಿಗಲಿದೆ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ, 20 ಜಿಲ್ಲೆಗಳಿಗೆ ಅಲರ್ಟ್ ಅನ್ನ ಕೊಡಲಾಗಿದೆ. ಹಾಗಾದ್ರೆ ಈ ಜಿಲ್ಲೆಗಳಲ್ಲಿ ಇವತ್ತು ಮಧ್ಯಾಹ್ನದಿಂದ ಭಾರಿ ಒಂದು ಮಳೆ ಆಗೋ ಸಾಧ್ಯತೆ ಇರೋದ್ರಿಂದ ಜನರು ಸ್ವಲ್ಪ ಎಚ್ಚರವಾಗಿರ್ಬೇಕು. ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಅಲರ್ಟ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಭಾರಿ ಇಳಿಕೆ ಆಗಲಿದೆಯಾ? ಹೌದು ವೀಕ್ಷಕರೇ, ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣಲಿದೆ ಅಂತೆ ಚಿನ್ನ ಮತ್ತು ಬೆಳ್ಳಿ. ಹಾಗಾದ್ರೆ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಬರುತ್ತೆ. ಎಷ್ಟು ಇಳಿಕೆ ಆಗ್ತಾ ಇದೆ ಬಂಗಾರ ಬೆಳ್ಳಿ ಬೆಲೆ ಎಲ್ಲ ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು, ರೇಷನ್ ಕಾರ್ಡ್ ಇದ್ದವರು ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 2,000 ರೂಪಾಯಿ ಹಣ ಬಂತ, 31ನೇ ಕಂತು ಹಣ ಈಗಾಗಲೇ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಮಾಡಲಾಗಿದೆ. ಆದ್ರೆ ಕೆಲವರ ಅಕೌಂಟ್ಗೆ ಮಾತ್ರ ಜಮೆ ಆಗಿಲ್ಲ. ಜಮೆ ಆದವರು ಜಮೆ ಆಗಿದೆ ಅಂತ ಕಮೆಂಟ್ ಮಾಡಿ, ಬಂದಿಲ್ಲ ಅಂದವರು ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ಈಗಾಗಲೇ ಜಿಲ್ಲಾವಾರು ತಾಲೂಕ್ ಪಂಚಾಯತ್ ಮೂಲಕ ಹಣಗಳನ್ನ ಜಮೆ ಮಾಡೋ DBT ಮೂಲಕ ಹಣ ಪ್ರಕ್ರಿಯೆ ಜಮೆ ಆಗೋದು ಶುರುವಾಗಿದೆ. ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ನಿನ್ನೆ ರಾತ್ರಿವರೆಗೂ 2,000 ರೂಪಾಯಿ ಹಣ ಬಂದಿದೆ. ತುಂಬಾ ಜನ ಮೆಸೇಜ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನೋಡಿ, ಮೆಸೇಜ್ ಚೆಕ್ ಮಾಡಬೇಡಿ, ಬ್ಯಾಂಕ್ ನ ಪಾಸ್ಬುಕ್ ಅನ್ನ ಚೆಕ್ ಮಾಡಿ. 2,000 ರೂಪಾಯಿ ಹಣ ಜಮೆ ಆಗಿರುತ್ತೆ. ಆದ್ರೆ ಇನ್ನೊಂದೇನಪ್ಪಾ ಅಂದ್ರೆ ಎಲ್ಲಾ ಒಂದು ಗೃಹಲಕ್ಷ್ಮಿಯರಿಗೂ ಕೂಡ ಈಗ 32ನೇ ಕಂತು, ಹೌದು ಮತ್ತೊಂದು ಸುತ್ತಿನ ಕಂತಿನ ಹಣ ಕೂಡ ಬಿಡುಗಡೆ ಆಗುವ ಎಲ್ಲಾ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಈಗ ಶುರುವಾಗ್ತಾ ಇದೆ. ಮರು ಅರ್ಜಿ ಪ್ರಕ್ರಿಯೆ ಮುಗಿತಾ ಇದ್ದಂತೆ ಗೃಹಲಕ್ಷ್ಮಿಯರಿಗೆ ಬಾಕಿ ಕಂತು ಹಣವನ್ನು ಕೂಡ ಜಮೆ ಮಾಡುವ ಪ್ರಕ್ರಿಯೆ ನಡೆಯಲಿದೆ ಅಂತ ಹೇಳಲಾಗಿದ್ದು, ಆದ್ರೆ ಅಧಿಕೃತವಾಗಿ ಆದೇಶ ಬರೋದು ಮಾತ್ರ ಬಾಕಿ ಇದೆ. ನೋಡಿ, ಮರು ಅರ್ಜಿ ಪ್ರಕ್ರಿಯೆ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರು ಕೂಡ 2,000 ರೂಪಾಯಿ ಹಣ ಬರಬೇಕಂದ್ರೆ ನೀವು ಬಯೋಮೆಟ್ರಿಕ್ ಮತ್ತು ಫೇಸಿಯಲ್ ಅಥೆಂಟಿಕೇಶನ್ ಕೊಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಹೆಬ್ಬಟ್ಟು ಗುರುತು ಕೊಡೋದ್ರ ಮೂಲಕ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಹಾಕಬೇಕಾಗುತ್ತೆ. ಇನ್ನು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅರ್ಜಿ ನಮೂನೆಗಳನ್ನ ಅಧಿಕಾರಿಗಳು ನಿಮ್ಮ ಕೈಗೆ ಕೊಡಲಿದ್ದಾರೆ. ಅದನ್ನು ಕೂಡ ನೀವು ತುಂಬಬೇಕು. ಅಂದ್ರೆ ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರು, ವೋಟರ್ ಕಾರ್ಡ್ ನಂಬರು, ರೇಷನ್ ಕಾರ್ಡ್ ನಂಬರು, ನೀವು ಆದಾಯ ತೆರಿಗೆ ಪಾವತಿದಾರರು ಹೌದೋ ಅಲ್ವೋ, ಎಲ್ಲ ಈ ತರಹದ ಒಟ್ಟು ಒಂದು 8 ರಿಂದ 9 ಪ್ರಶ್ನೆಗಳು ಇರಲಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಒಂದು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನೀವು ಉತ್ತರವನ್ನ ಕೊಡಬೇಕಾಗುತ್ತೆ. ಅಂದ್ರೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತೆ. ಅಧಿಕೃತವಾಗಿ ಯಾವಾಗ ಪ್ರಾರಂಭವಾಗುತ್ತೆ ಅವಾಗ ನಾವು ನಿಮಗೆ ಅದರ ಬಗ್ಗೆ ಅಪ್ಡೇಟ್ ಕೊಡ್ತೇವೆ. ಆದ್ರೆ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ 31ನೇ ಕಂತು ಹಣ ಎಲ್ಲಾ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಮಾಡಲಾಗಿದೆ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ಈ 2 ತಿಂಗಳದ್ದು 4,000 ರೂಪಾಯಿ ಹಣ ಇನ್ನೂ ಕೂಡ ಗೃಹಲಕ್ಷ್ಮಿಯರಿಗೆ ಜಮೆ ಆಗಿಲ್ವಂತೆ. ಇದು ನಾವು ಹೇಳ್ತಾ ಇಲ್ಲ, ವಿರೋಧ ಪಕ್ಷದವರು ಆರ್ ಅಶೋಕ್ ಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮುಂದಿನ ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ವೇಳೆಯಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತೀವಿ ನಾವು ಸರ್ಕಾರಕ್ಕೆ ಅಂತ ಆರ್ ಅಶೋಕ್ ಕುಮಾರ್ ಅವರು ಹೇಳಿರುವಂತದ್ದು. ವೀಕ್ಷಕರೇ, ಯೋಜನೆ ಪ್ರಾರಂಭವಾಗಿ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅಂದ್ರೆ 36 ಕಂತು ಸರ್ಕಾರ ಕೊಡಬೇಕಾಗಿತ್ತು. ಆದ್ರೆ ಇನ್ನೂ ಕೂಡ 31 ಕಂತು ಕೊಟ್ಟಿದೆ. ಅಂದ್ರೆ ಇನ್ನು ಎಷ್ಟು ಕಂತು ಬಾಕಿ ಉಳಿಯುತ್ತೆ, ಯಾವಾಗ ಬಾಕಿ ಕಂತು ವಿತರಣೆ ಮಾಡ್ತಾರೆ ಗೃಹಲಕ್ಷ್ಮಿಯರಿಗೆ, ಇನ್ನೂ ಕೂಡ ಕಾದು ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ಈ ಒಂದು ಆಗಸ್ಟ್ ಮೊದಲ ವಾರದಲ್ಲಿ ಮತ್ತೊಂದು ಸುತ್ತಿನ ಕಂತು ಹಣ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು. ನೋಡಿ ವೀಕ್ಷಕರೇ, ಈಗಾಗಲೇ 31ನೇ ಕಂತು ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು 32ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಜಮೆ ಆಗುತ್ತೆ. ಅದರ ಒಳಗಾಗಿ ಮರು ಅರ್ಜಿ ಪ್ರಕ್ರಿಯೆ ಕೂಡ ನಡೆಯುವ ಸಾಧ್ಯತೆ ಇರುವಂತದ್ದು. ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಮನೆ ಮನೆಗೆ ಬೆಸ್ಕಾಂ ರೀಡರ್ಸ್ ಗಳು ಬಂದು ಮರು ಅರ್ಜಿ ಪ್ರಕ್ರಿಯೆ ಶುರು ಮಾಡಿರುವಂತದ್ದು. ಅದೇ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅಧಿಕಾರಿಗಳು ಮನೆ ಮನೆಗೆ ಬಂದು ಒಂದು ಅರ್ಜಿ ಕೂಡ
ಗೃಹಲಕ್ಷ್ಮಿಯರ ಕೈಗೆ ಕೊಡಲಿದ್ದಾರೆ ಅಂತ ಹೇಳಲಾಗಿದೆ. ಇಲ್ಲಿ ಗೃಹಲಕ್ಷ್ಮಿಯವರು ಕಡ್ಡಾಯವಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಅಂದ್ರೆ ನಿಮ್ಮ ಸ್ವಂತ ಮೊಬೈಲ್ ಸಂಖ್ಯೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಮಕ್ಕಳದ್ದು ಯಜಮಾನರದ್ದು ಮೊಬೈಲ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇದೆ ಅಂದ್ರೆ ಅದನ್ನು ಕೂಡ ಪರಿಗಣಿಸೋದಿಲ್ಲ. ಯಾರದ್ದು ಮೊಬೈಲ್ ನಂಬರ್ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೇರೆಯವರ ಹೆಸರು ನೋಂದಾಯಿಸಿಕೊಳ್ಳುವಂತಿಲ್ಲ ಅಂತ ಹೇಳಲಾಗಿದೆ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಮುಂದಿನ ಬರೋ ದಿನ ಮರು ಅರ್ಜಿ ಪ್ರಕ್ರಿಯೆ ಈಗ ಪ್ರಾರಂಭವಾಗ್ತಾ ಇದೆ. ಈಗ ಮತ್ತೊಂದು ಗ್ಯಾರಂಟಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಮತ್ತು ಉಪಮುಖ್ಯಮಂತ್ರಿ ಜಿ. ಪರಮೇಶ್ವರ್ ಸರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೌದು ವೀಕ್ಷಕರೇ, ಈಗಾಗಲೇ 5 ಗ್ಯಾರಂಟಿಗಳಿದ್ದಾವೆ. 6ನೇ ಗ್ಯಾರಂಟಿ ಬಂದು ಭೂಮಿ ಗ್ಯಾರಂಟಿ, ಅಂದ್ರೆ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು, ಈ ಖಾತಾ ಅಂತಾನೂ ಕೂಡ ಹೇಳಲಾಗಿತ್ತು. ಅದೇ ಪ್ರಕಾರ ಈಗ 7ನೇ ಗ್ಯಾರಂಟಿ ಏನಪ್ಪಾ ಅಂದ್ರೆ ಮತ್ತೊಂದು ಗ್ಯಾರಂಟಿ ಅಂತ ಏನು ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಉಚಿತವಾಗಿ ಕೊಡ್ತಾರೆ. ಅದು ಕೂಡ ಮನೆ ಬಾಗಿಲಿಗೆ ಬರಲಿದೆ ದಾಖಲೆಗಳು. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ, ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಶಾಶ್ವತ ನಿವಾಸ ಪ್ರಮಾಣ ಪತ್ರ, ಇದಕ್ಕೆ PRC ಅಂತಾನು ಕೂಡ ಕರೀತಾರೆ. ಸೊ ವೀಕ್ಷಕರೇ, ಇದನ್ನು ಕೂಡ ಎಲ್ಲಾ ಒಂದು ಮನೆಗಳಿಗೆ ಸರ್ಕಾರದಿಂದಲೇ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಗ್ಯಾರಂಟಿ ಅಂತ ಏನು ಬರುತ್ತೆ ಅಂತ ನೀವು ಕೇಳೋದಾದ್ರೆ ನಿಮ್ಮ ಮತದ, ನಿಮ್ಮ ಹಕ್ಕು, ನಿಮ್ಮ ಮತ, ನಿಮ್ಮ ಬದುಕು, ಇದಕ್ಕಾಗಿ ದಾಖಲೆಗಳ ಮೂಲಕ ಜನರಿಗೆ ಮತದಾನದ ಗ್ಯಾರಂಟಿ. ಅಂದ್ರೆ ಯಾರು ಕೂಡ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು. ಪ್ರತಿಯೊಬ್ರು ಕೂಡ SIR ಪ್ರಕ್ರಿಯೆಯಲ್ಲಿ ಭಾಗಿಯಾದ ನಂತರ ಅವರು ಏನಾದ್ರೂ ತೊಂದರೆಗೊಳಗಾದ್ರೆ, ಅವರ ಹೆಸರು ಮತಪಟ್ಟಿಯಿಂದ ಬರಲಿಲ್ಲ ಅಂದ್ರೆ ಅವಾಗ ಅವರಿಗೆ ಈ ಒಂದು PRC ಅಂದ್ರೆ ಒಂದು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಅವರು ಕೊಡೋದ್ರ ಮೂಲಕ ತಮ್ಮ ಮತದ ಹಕ್ಕುವನ್ನ ಕಾಯ್ದುಕೊಳ್ಬಹುದು. ಹೀಗಾಗಿ ಇದು ಜನರ ಸೇವೆಗಾಗಿ ಮಾಡ್ತಾ ಇರೋದು, ಮತ್ತೆ ಜನರಿಗೋಸ್ಕರ ಅಂತ ಚಾಲನೆ ಕೊಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮಗೆ ರಾಜಕಾರಣ ಮುಖ್ಯವಲ್ಲ, ಎಲ್ಲರಿಗೂ ಕೂಡ ಮತದಾನದ ಗ್ಯಾರಂಟಿ ಸಿಗಬೇಕು. ಇದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಕರ್ತವ್ಯ ಮಾಡ್ತಾ ಇದೆ. ಹಾಗಾಗಿ ಎಲ್ಲರ ಮನೆ ಬಾಗಿಲಿಗೆ ನೋಡಿ 4,85,00,000 ಈಗಾಗಲೇ ಈ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಒಂದು ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಮತ್ತೆ ನಮ್ಮ ಭಾರತ ದೇಶದಲ್ಲೇ ಕರ್ನಾಟಕ ಸರ್ಕಾರ ಈ ಒಂದು ನಿರ್ಧಾರ ತಗೊಂಡಿರೋದು, ಮತ್ತೆ ಇದು ಐತಿಹಾಸಿಕ ಕಾರ್ಯಕ್ರಮ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ ನೋಡಿ, SIR ಅಂದ್ರೆ BL ಅವರು ಕೊಟ್ಟ ಒಂದು ಅರ್ಜಿ ಫಾರಂ ಪ್ರತಿಯೊಬ್ರು ಕೂಡ ತುಂಬಿ ಈಗಾಗಲೇ ವಾಪಸ್ ಕೊಟ್ಟಿರಬಹುದು. ಆದ್ರೆ ವೀಕ್ಷಕರೇ, 17ನೇ ತಾರೀಕಿನ ಒಳಗೆ ನಿಮ್ಮ ಹೆಸರು ಅಲ್ಲಿ ಲಿಸ್ಟಿಂಗ್ ಆಗಿದೆ ಇಲ್ವೋ, ಅಂದ್ರೆ BL ಅವರಿಗೆ ನೀವು ಕೊಟ್ಟ ಅರ್ಜಿ ಬಳಿಕ ಅವರು ಅದನ್ನ ಆನ್ಲೈನ್ ಅಲ್ಲಿ ಫಿಲ್ ಅಪ್ ಮಾಡಿರ್ತಾರೆ. ಸೊ ವೀಕ್ಷಕರೇ, ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಬಂದಿದೆ ಇಲ್ವೋ ಅಂತ ನೀವು ಚೆಕ್ ಕೂಡ ಮಾಡ್ಕೊಳ್ಳಿ ವೀಕ್ಷಕರೇ. ಒಂದು ವೇಳೆ ಅಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದ್ರೆ ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ನಿಮಗೆ ಅವಕಾಶ ಕೂಡ ಇರಲಿದೆ. ಸೊ ಇದು ಒಂದು ದೊಡ್ಡ ನಿರ್ಧಾರ ಕರ್ನಾಟಕ ಸರ್ಕಾರದಿಂದ. ಯಾರು ಕೂಡ ಮತದಾರರ ಹಕ್ಕು ಕಳೆದುಕೊಳ್ಳಬಾರದು. ಪ್ರತಿಯೊಬ್ಬರು ಕೂಡ ಅರ್ಹ ನಾಗರಿಕರು ಮತದಾರರ ಪಟ್ಟಿಗೆ ಸೇರಲು ಅಗತ್ಯವಿರುವ 11 ದಾಖಲೆಗಳಲ್ಲಿ ಒಂದಾದ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಜೊತೆ ಆಯಾ ಜನರ ಜಾತಿ ಪ್ರಮಾಣ ಪತ್ರವನ್ನು ಕೂಡ ಉಚಿತವಾಗಿ ಮನೆ ಬಾಗಿಲಿಗೆ ತಲುಪಿಸುತ್ತೇವೆ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ರೇಷನ್ ಕಾರ್ಡ್ ಇದ್ದವರಿಗೆ ಏನಪ್ಪಾ ದೊಡ್ಡ ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು. ನೋಡಿ ವೀಕ್ಷಕರೇ, ಇನ್ ಮುಂದೆ ಪಡಿತರದಾರರಿಗೆ ದೊಡ್ಡ ಒಂದು ಸಮಸ್ಯೆ ಇದ್ದದ್ದು ಕ್ಲಿಯರ್ ಆಗಿದೆ. ಅಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಪಡಿತರ ವಿತರಣೆಗೆ ಆಹಾರ ಇಲಾಖೆ ಆದೇಶ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಹೌದು, ಎಲ್ಲಾ BPL ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಕರ್ನಾಟಕದ ಜನತೆಗೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ದೊಡ್ಡ ಒಂದು ಸಿಹಿ ಸುದ್ದಿಯನ್ನ ಕೊಟ್ಟಿರುವಂತದ್ದು. ಜುಲೈ ತಿಂಗಳ ಪಡಿತರ ವಿತರಣೆ ಚುರುಕುಗೊಳಿಸಲು ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಲು ನ್ಯಾಯಬೆಲೆ ಅಂಗಡಿಗಳ ಕೆಲಸದ ಅವಧಿಯನ್ನ ವಿಸ್ತೀರ್ಣೆ ಮಾಡಲಾಗಿದೆ. ಅಂದ್ರೆ ಒಂದು ಜುಲೈ ತಿಂಗಳಲ್ಲಿ ಎಲ್ಲಾ ಪಡಿತರ ಹಂಚಿಕೆ ಪೂರ್ಣಗೊಳಿಸಲು ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಗಳನ್ನ ತೆರೆದಿಡಲು ಆದೇಶ ಕೊಡಲಾಗಿದೆ ವೀಕ್ಷಕರೇ. ಅಂದ್ರೆ ಯಾರಿಗೂ ಕೂಡ ಇಲ್ಲಿ ತೊಂದರೆ ಆಗಬಾರದು, ಮತ್ತೆ ಪಡಿತರ ವಿತರಣೆ ವಿಳಂಬವಾಗಬಾರದು. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರದ ಆಹಾರ ಧಾನ್ಯಗಳು ಸಿಗುವಂತೆ ಮಾಡಬೇಕು ಅಂತ ನ್ಯಾಯಬೆಲೆ ಅಂಗಡಿಗಳನ್ನ ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇಡುವಂತೆ ಸೂಚನೆಯನ್ನ ಕೊಡಲಾಗ್ತಾ ಇದೆ ಅಂತೆ. ಇದು ಒಂದು ಕಡೆಗೆ ಗುಡ್ ನ್ಯೂಸ್ ಆಗಿದೆ. ಇನ್ನು ಎರಡನೇದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ಕಮ್ ಲಿಮಿಟ್ BPL ಕಾರ್ಡ್ ಏರಿಕೆ ಮಾಡೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. 2 ಲಕ್ಷ ರೂಪಾಯಿವರೆಗೂ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ 7,74,000 ಅನರ್ಹ BPL ಕಾರ್ಡುಗಳಲ್ಲಿ 4,40,000 BPL ಕಾರ್ಡುಗಳು ಈಗಾಗಲೇ ರದ್ದಾಗಿರೋ ಬಗ್ಗೆ ಅಪ್ಡೇಟ್ ಬಂದಿದೆ. ನೋಡಿ ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ 4 ಲಕ್ಷಕ್ಕೂ ಹೆಚ್ಚು ಜನರು BPL ಕಾರ್ಡ್ ಗಳನ್ನ ಕಳೆದುಕೊಂಡಿದ್ದಾರೆ. ಅಂತವರಿಗೆ APL ಕಾರ್ಡ್ ಕೂಡ ವಿತರಣೆ ಮಾಡುವ ಕಾರ್ಯ ಈಗ ಶುರುವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಸೊ ವೀಕ್ಷಕರೇ, ಇನ್ನುಳಿದ 2 ಲಕ್ಷಕ್ಕೂ ಹೆಚ್ಚು BPL ಕಾರ್ಡುಗಳು ಅವುಗಳು ಕೂಡ ರದ್ದಾಗಲಿದ್ದಾವೆ, ಅಂದ್ರೆ ಬಂದ್ ಆಗಲಿದ್ದಾವೆ. ಈಗಾಗಲೇ ಕೇಂದ್ರ ಸರ್ಕಾರ ಗುರುತು ಕೊಟ್ಟಿರೋ ಪ್ರಕಾರ 7 ಲಕ್ಷ BPL ಕಾರ್ಡ್ಗಳು ಬಂದ್ ಆಗ್ತಾ ಇದ್ದಾವೆ. ಇದು ಶಾಕಿಂಗ್ ಸುದ್ದಿ ಆಗಿದ್ರೆ, ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇನ್ಕಮ್ ಲಿಮಿಟ್ ಏರಿಕೆ ಮಾಡೋದ್ರ ಮೂಲಕ ಸಾವಿರಾರು ಕಾರ್ಡುಗಳು ರದ್ದಾಗುವುದು ಕೂಡ ಉಳಿಸಬಹುದು. ನೋಡಿ, 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ಬಂದ್ ಆಗ್ತಾ ಇದೆ. ಸೊ ಇದನ್ನ 1,20,000 ರೂಪಾಯಿಯನ್ನ
2 ಲಕ್ಷ ರೂಪಾಯಿವರೆಗೂ ಏರಿಕೆ ಮಾಡಿದ್ರೆ ಸಾವಿರಾರು ಕಾರ್ಡು, ಬಡವರ ಕಾರ್ಡು, ಮಧ್ಯಮ ವರ್ಗದವರ ಕಾರ್ಡುಗಳು, BPL ಕಾರ್ಡುಗಳು ರದ್ದಾಗೋದು ಉಳಿಯುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರು, ಈಗ ಈ ಒಂದು BPL ಕಾರ್ಡ್ ಆದಾಯ ಲಿಮಿಟ್ ಏರಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಮೂರನೇದಾಗಿ ಹೇಳಬೇಕಂದ್ರೆ ಅನ್ನಭಾಗ್ಯ ಜೊತೆಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಹೌದು ವೀಕ್ಷಕರೇ, ಯಾವುದೇ ಯೋಜನೆಗಳನ್ನ ನಿಲ್ಲಿಸಲ್ಲ, ಎಲ್ಲಾ ಯೋಜನೆಗಳು ಕೂಡ ಕಂಟಿನ್ಯೂ ಇರುತ್ತೆ. ಈಗಾಗಲೇ ಬಜೆಟ್ ನಲ್ಲಿ ಘೋಷಣೆ ಮಾಡಿದ ಹಾಗೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಇಂದಿರಾ ಫುಡ್ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ ವೀಕ್ಷಕರೇ. ಹೌದು, ನಮ್ಮ ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಸೊ ಇದರಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳು ಕೂಡ ಮುಂದಿನ ಬರೋ ದಿನಗಳಲ್ಲಿ ಜನರಿಗೆ BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಸಿಗಲಿದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗುವ ಸಾಧ್ಯತೆ ಇದೆ. ಈಗ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿರಬಹುದು, ಆದ್ರೆ ಮುಂದಿನ ಬರೋ ದಿನ ಇಳಿಕೆ ಆಗಲಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿದ್ರಿಂದ ಮತ್ತೆ ಕಚ್ಚಾ ತೈಲದ ಬೆಲೆ $90 ದಾಟ್ತಾ ಇದೆ ಬ್ಯಾರೆಲ್ಗೆ. ಸೊ ವೀಕ್ಷಕರೇ, ಯಾವಾಗ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗುತ್ತೆ ಅವಾಗ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಮತ್ತೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಭಾರಿ ಒಂದು ಕುಸಿತ ಕಂಡು ಬರೋ ಚಾನ್ಸ್ ಇದೆ ಅಂತೆ. ಹಾಗಾದ್ರೆ ಈಗ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅಂದ್ರೆ $1,45,000 ಅತ್ತ ಟ್ರೇಡ್ ಆಗ್ತಾ ಇದೆ. ಹೌದು ವೀಕ್ಷಕರೇ, ನಿನ್ನೆ ಮೊನ್ನೆ $1,43,000 ಇತ್ತು. ಸದ್ಯಕ್ಕೆ $2,000 ಏರಿಕೆ ಆಗಿರಬಹುದು, ಆದ್ರೆ ಮುಂದಿನ ಬರೋ ದಿನ ಇದು ಮತ್ತೆ ಇಳಿಕೆ ಆಗಲಿದೆ ಅಂತ ತಜ್ಞರು ಹೇಳಿರುವಂತದ್ದು. ಹಾಗಾದ್ರೆ ಮತ್ತಷ್ಟು ಇಳಿಕೆ ಆಗುತ್ತೆ ಇಲ್ವೋ ಕಾದು ನೋಡ್ಬೇಕಾಗಿದೆ. ಇನ್ನು ಬೆಳ್ಳಿ $2,45,000 ತನಕ ಟ್ರೇಡ್ ಆಗ್ತಾ ಇದೆ. ನೋಡಿ, ಹೋದ ವಾರ, ಹೋದ ತಿಂಗಳು $2,60,000, ಹೋದ 3 ತಿಂಗಳ ಹಿಂದೆ $2,90,000, $3,00,000 ಇದ್ದ 1 kg ಬೆಳ್ಳಿ ಬೆಲೆ ಈಗ $2,40,000, $2,45,000 ಅತ್ತ ಟ್ರೇಡ್ ಆಗ್ತಾ ಇದೆ. ಅದೇ ಪ್ರಕಾರ ಬಂಗಾರ ಕೂಡ 10 ಗ್ರಾಮ್ಗೆ $1,60,000 ಆಗಿದ್ದು ಈಗ $1,45,000 ತನಕ ಬಂದು ನಿಂತಿದೆ. ಆದ್ರೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಯುದ್ಧ ಮತ್ತಷ್ಟು ಮುಂದುವರೆದ್ರೆ, ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ, ಡಾಲರ್ ಮತ್ತೆ ಬಲವಾದ್ರೆ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗಲಿದೆ ಅಂತ ತಜ್ಞರು ಲೆಕ್ಕಾಚಾರ ಮಾಡಿರುವಂತದ್ದು. ವೀಕ್ಷಕರೇ, ನಿಮಗೆ ಏನ್ ಅನಿಸ್ತಾ ಇದೆ? ಬಂಗಾರ ಮತ್ತು ಬೆಳ್ಳಿ ಇನ್ನು ಇಳಿಕೆ ಆಗುತ್ತಾ ಅಥವಾ ಇಲ್ಲಿಂದ ಮತ್ತೆ ಏರಿಕೆ ಆಗುತ್ತಾ? ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಕರ್ನಾಟಕ ರಾಜ್ಯದಂತ ಭಾರಿ ಒಂದು ಮಳೆ ಆಗುವ ಸಾಧ್ಯತೆ ಇದೆ. ಹೌದು, 20 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್, ಉತ್ತರ ಕನ್ನಡಕ್ಕೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಕೂಡ ಇಲ್ಲಿ ಮಾಡಿರುವಂತದ್ದು. ಹೌದು, ಯಾವೆಲ್ಲ ಜಿಲ್ಲೆಗಳಿಗೆ ಭಾರಿ ಮಳೆ ಆಗಲಿದೆ ನೋಡಿ. ಇವತ್ತಿನಿಂದ ಬರೋಬ್ಬರಿ 3 ರಿಂದ 4 ದಿನಗಳ ಕಾಲ ಕರ್ನಾಟಕದಲ್ಲಿ ಭಾರಿ ಮಳೆ ಆಗುತ್ತೆ. ಅದರಲ್ಲಿ ಅತಿ ಹೆಚ್ಚು ಮಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಬಿರುಗಾಳಿಯೊಂದಿಗೆ ಗುಡುಗು ಸಿಡಿಲು ಸಮೇತ ಭರ್ಜರಿ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ಇನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗುತ್ತೆ. ಸಮುದ್ರದಲ್ಲಿ ಮೀನುಗಾರರು ಇಳಿದಂತೆ ಎಚ್ಚರಿಕೆ ಕೂಡ ಕೊಡಲಾಗಿದೆ. ಇನ್ನು ಉತ್ತರ ಕರ್ನಾಟಕದ ಒಳನಾಡಿನ ಭಾಗದ ಬೆಳಗಾವಿ, ವಿಜಯಪುರ, ಕಲಬುರಗಿ, ಬೀದರ್ ಜಿಲ್ಲೆಗಳಲ್ಲೂ ಕೂಡ ಭಾರಿ ಒಂದು ಮಳೆ ಆಗಲಿದೆ ಮತ್ತು ಗಾಳಿಯ ವೇಗ 50 ರಿಂದ 60 ಕಿಲೋಮೀಟರ್ ವೇಗ ಇರಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು ಧಾರವಾಡ, ಹುಬ್ಬಳ್ಳಿ, ಬಾಗಲಕೋಟೆ, ಗದಗ, ಹಾವೇರಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನು ಮಲೆನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ, ಕೊಡಗು ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ಆಗೋದ್ರಿಂದ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಬೆಂಗಳೂರು ನಗರ, ಗ್ರಾಮಾಂತರ, ಮೈಸೂರು, ದಾವಣಗೆರೆ ಈ ಒಂದು ಭಾಗದಲ್ಲಿ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ, ಮತ್ತೆ ಮಳೆ ಆಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ.